ಬ್ಯಾನರ್ ವಿಚಾರವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ನಡೆದಂತ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ನೇರವಾಗಿ ಮಾತನಾಡಲು ಮಾಜಿ ಸಚಿವರಾದಂಥ ಬಿ ಶ್ರೀರಾಮುಲು ಅವರು ಇರುವಂಥದ್ದು. ಅವ್ರನ್ನು ಕೂಡ ಈಗ ನೇರವಾಗಿ ಮಾತಾಡಿಸ್ತೇನೆ. ಸರ್, ಈಗ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತಮ್ಮ ವಿರುದ್ಧವೇ ಈಗ 4 ಪ್ರಕರಣ ಮತ್ತು ಜೊತೆಗೆ ಒಂದು ಸುಮೋಟೋ ಕೇಸ್ ದಾಖಲಾಗಿದೆ. ನಿಮ್ಮನ್ನು ಕೂಡ 3ನೇ ಆರೋಪಿಯಾಗಿ ಮಾಡಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ನಾನು ಕಾನೂನಿಗೆ ಭಾಳ ತುಂಬ ಗೌರವ ಕೊಡ್ತೀನಿ. ಕಾನೂನನ್ನು ಮೀರಿ ಯಾರು ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ಅವ್ರು ಯಾವ ರೀತಿಯಲ್ಲಿ ಇವತ್ತು ದೌರ್ಜನ್ಯ ಮಾಡಿಕೊಂಡು ಒಬ್ಬ ಶಾಸಕರಾದಂಥವ್ರು ತಾಳ್ಮೆಯಿಂದ ಇರಬೇಕಾಗುತ್ತೆ. ಮುಂದೆ ಆಗಲಿ ಅವ್ರಿಗೆ ದೊಡ್ಡ ಭವಿಷ್ಯ ಇರುತ್ತೆ. ಇವತ್ತು ಯಾವುದು ಕೂಡ ಒಂದೇ ದಿನಕ್ಕೆ ಒಂದೇ ರಾತ್ರಿ ಏನಾಗಲ್ಲ ಸರ್. ಇವತ್ತು ಅವರು ಜಗಳ ಮಾಡ್ಕೊಂಡಿರೋಂಥ ಸ್ಥಳ ಜನಾರ್ದನ್ ರೆಡ್ಡಿ ಮನೆ ಎದುರುಗಡೆ ಬಂದು ಜಗಳ ಮಾಡ್ಕೊಂಡು ಯಾಕೋಸ್ಕರ ಮಾಡ್ಕೊಂಡಾರ? ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಇಂಟೆನ್ಷನಲ್ಲಿ ಸುಮ್ಮನೆ ಬ್ಯಾನರು ಅಂತೇಳಿ ಸುಮ್ಮನೆ ನೆಪ ಮಾತ್ರ. ಇಂಟೆನ್ಷನಲ್ಲಿ ಅವರು ಈ ರೀತಿ ಜಗಳ ಮಾಡ್ಕೋಬೇಕೇನೊಂದು ಉದ್ದೇಶದಿಂದ ಬಂದಂತಟ್ಟೆ ಜಗಳ ಆಗಿದ್ದಾವೆ. ಹಂಗಾಗಿ ಅವರು ಪ್ಲ್ಯಾಂಡ್ ಆಗಿ ನೋಡ್ರಿ, ನಾನೇ ನಿನ್ನೆ ನೋಡ್ತಾಯಿದ್ದೆ, ಆಟೋಗಳಲ್ಲೆಲ್ಲ ಕಡೆ ಬಾಟಲ್ದಲ್ಲಿ ಪೆಟ್ರೋಲ್ ಹಾಕ್ಕೊಂಡು ತುಂಬ್ಕೊಂಡು ಹೋಗಿ ಅದೇನೋ ಮಾಡ್ತಿದ್ರು. ಮತ್ತು ಎಲ್ಲ ಕಲ್ಲು ತೂರಾಟ ಮಾಡ್ತಾಯಿದ್ರು. ಅವರೆಲ್ಲ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿರೋದು, ಕಾನೂನನ್ನು ಗೌರವ ಇಲ್ಲದಂತ ಮಾಡಿರೋದು ಅವರೆಲ್ಲ ಮಾಡ್ಕೊಂಡು ಕೂಡ ಇವತ್ತು ಅವ್ರಿಗೆ ಅಧಿಕಾರ ಇರೋಂಥ ಟೈಮಲ್ಲಿ ಅವ್ರು ಪೊಲೀಸರವರು ಮಾತು ಕೇಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ನನಗೆ ವಿಶ್ವಾಸ ಇದೆ, ಇವತ್ತು ಯಾರು ಸತ್ತಾರೋ ಆ ಹುಡುಗಿಗೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ದೊರೀಬೇಕು, ಜೊತೆಲಿ ಎಂಕ್ವೈರಿ ಆಗಬೇಕು, ಯಾರು ತಪ್ಪಿದ್ರೆ ಕ್ರಮ ಆಗಬೇಕನ್ನೋಂಥ ಮಾತನ್ನು ಹೇಳಿದ್ದೇನೆ. ಸರ್, ಈಗ ಏನು ರಾಜಶೇಖರ್ ಮೃತಪಟ್ಟಿದ್ದಾರೆ, ಅವರನ್ನ ಜನಾರ್ದನ್ ರೆಡ್ಡಿ ಬೆಂಬಲಿಗರು ನಿಮ್ಮ ಬೆಂಬಲಿಗರಿಗೂ ಗುಂಡು ವರ್ಷಿ ಸಾಯಿಸಿದ್ದಾರೆ ಅನ್ನುವಂಥ? ಅಲ್ಲ, ಯಾರನ್ನ ಆಗಲ್ರಿ. ಇವಾಗ ನೋಡ್ರಿ, ಅವರು ಹೇಳ್ತಾರ ನಮಗೆ ಸಂಬಂಧ ಇಲ್ಲ ಅಂತೇಳಿ, ಇವ್ರು ಹೇಳ್ತಾರ ನಮಗೆ ಸಂಬಂಧ ಇಲ್ಲ ಅಂತೇಳಿ. ಎಂಕ್ವೈರಿ ಆಗಲಿ, ಎಂಕ್ವೈರಿ ಆದಮೇಲೆ ಯಾರು ತಪ್ಪಿದ್ರು ಅಂತೇಳಿ ಗೊತ್ತಾಗುತ್ತೆ. ಸರ್, ಈಗ ಸಾಕಷ್ಟು ಪರಸ್ಪರ ಈಗ 2 ಗುಂಪುಗಳ ನಡುವೆ ವಾಗ್ವಾದ ಆಯಿತು, ಜೊತೆಗೆ ಗಲಾಟೆ ಹಂತಕ್ಕೂ ತಲುಪಿತು. ಈಗ ಬಂದಿರೋದು ಫೈರಿಂಗ್ ಯಾರು ಮಾಡಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಎಸ್ ಪಿ ಸಾಹೇಬರು ಆಲ್ರೆಡಿ ಕ್ಲಿಯರೆನ್ಸ್ ಮಾಡಿದ್ದಾರೆ. ಖಾಸಗಿ ವ್ಯಕ್ತಿಗಳಿಂದ ಫೈರಿಂಗ್ ಆಗಿದೆ. ಖಾಸಗಿ ವ್ಯಕ್ತಿಗಳಂದರೆ ಯಾರು ಅನ್ನೋಂಥ ಎಲ್ಲ ವಿಡಿಯೋಗಳಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಕೂಡ ಇದೆ. ಹಂಗಾಗಿ ಫೋರೆನ್ಸಿ ಆಗಲಿ, ತನಿಖೆ ಆದ ನಂತರ ಹೊರಗಡೆ ಬರುತ್ತೆ ಯಾರು ಮಾಡಿದ್ದಾರೆ ಅನ್ನೋಂಥದ್ದು. ಈಗ ಹೇಗೆ ತನಿಖೆ ಆಗಬೇಕಂತ ನೀವು ಬಯಸ್ತೀರಿ? ನಾನು ಆಲ್ರೆಡಿ ಹೇಳಿದ್ದೀನಿ, ನನಗೆ ಪೊಲೀಸವ್ರ ಮೇಲೆ ವಿಶ್ವಾಸ ಇದೆ. ಮೊದಲನೇ ತನಿಖೆ ಬೇಕಾದರೆ ಪೊಲೀಸವ್ರ ಮುಖಾಂತರ ಮಾಡಿಸ್ಲಿ, ಎರಡನೇದು ಪೊಲೀಸರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸಿಟ್ಟಿಂಗ್ ಜಡ್ಜ್ ಹತ್ರ ಮಾಡಿಸ್ಲಿ, ಇಲ್ಲ CBI ಕೊಡಲಿ, ಏನನ್ನ ಮಾಡಲಿ, ಲೆಫ್ಟ್ ದೆಮ್ ಅಲ್ಲಿ. ಸರ್, ಈಗ ಸಾಕಷ್ಟು ಕಾರ್ಯಕರ್ತರಲ್ಲಿ ಕೂಡ ಗೊಂದಲ ಉಂಟಾಗ್ತಾ ಇದೆ, ಸಾಕಷ್ಟು ಜಮಾವಣೆ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನೆಲ್ಲ ಮಾಹಿತಿಗಳು ರಾಜ್ಯ ಮಟ್ಟದ ಆಲ್ರೆಡಿ ಸರ್ಕಾರ 144 ಸೆಕ್ಷನ್ ಇದೆ. ಯಾರು ಕೂಡ ಗುಂಪಾಗಿ ಮಾತಾಡ್ತಾರೆ. ಜನಾರ್ದನ್ ರೆಡ್ಡಿ ಅವ್ರಿಗೆ ಹಿಂಗಾಗಿದೆ ಅಂತ ಹೇಳಿದ್ರೆ ನಮಗೆ ಹಿಂಗಾಗಿದೆ ಅಂತ TV ಯಲ್ಲಿ ಬಂದಿರೋ ಕಡೆ ಎಲ್ಲರೂ ನೋಡಕ್ಕೆ ಬಂದಾರೆ ಅಷ್ಟೇ. ಸರ್, ಈಗ ನೀವು ರಾಜ್ಯ ಮಟ್ಟದ ನಾಯಕರು ಏನಾದರೂ ಮಾಹಿತಿ ಕೇಳಿದ್ರೆ ಘಟನೆ ಬಗ್ಗೆ? ಸರ್, ಯಾರೆಲ್ಲ ನಾಯಕರು ಇಲ್ಲಿ ಭೇಟಿ ನೀಡ್ತಾ ಇದ್ದಾರೆ? ನೋಡಿ, ಎಲ್ಲ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವ್ರಿಗೆ ಕೂಡ ಅವರು ಮಾಹಿತಿ ಕೇಳಿದ್ದಾರೆ. ನಂತರ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣರು, ಚಲವಾದಿ ನಾರಾಯಣಸ್ವಾಮಿಯವರು, ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಕೇಳ್ತಾರೆ. ಅದ್ರ ತಕ್ಕಂಗೆ ಯಾರೇನೇನು ಕ್ಲಾರಿಟಿ ಕೊಡಬೇಕೋ ಅವ್ರಿಗೆ ಸಂಬಂಧಪಟ್ಟಿದ್ದ ಜನಾರ್ದನ್ ರೆಡ್ಡಿ ಕೊಡ್ತಾರೆ. ನನಗೇನು ಮಾಹಿತಿ ಬಂದು ನಾನು ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ಫೀಡ್ಬ್ಯಾಕ್ ಮಾಡ್ತಾ ಇದ್ದೀನಿ. ಸರ್, ಕೊನೆಯದಾಗಿ ನೀವು ಕೂಡ ಈಗ ಕಾನೂನು ಹೋರಾಟಕ್ಕೆ ಮುಂದೆ FIR ಏನಾದರೂ ಮಾಡ್ತಾ ಇದ್ರೆ ಹೆಂಗೆ ಸರ್? ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಕೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಮಾಡ್ತಾರಂತೇಳಿ ಆಲ್ರೆಡಿ ಅವರು ಕಾಯ್ತಾ ಇದ್ದಾರೆ. ಅವರೇನೋ ರಾಮ್ಲು ಸ್ವಲ್ಪ ವೇಟ್ ಮಾಡಿರಿ ಅಂತೇಳಿ ಅವ್ರು ಪೊಲೀಸರು ಹೇಳಿರೋ ಕಾರಣ ವೇಟ್ ಮಾಡ್ತಾಯಿದ್ರು. ಮತ್ತು ಕೇಸ್ ಕೂಡ ಕೊಡ್ತಾರಂತೆ. ಹೌದು. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.